ಬೆಂಗಳೂರು ಹೆಣ್ಣೂರು ಬಾಗಲೂರು ಮುಖ್ಯ ರಸ್ತೆಯ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಮಹಿಳಾ ರೋಗಿಯ ಚಿನ್ನಾಭರಣ ಕಳವು ಪ್ರಕರಣ ಬೆಳಕಿಗೆ ಬಂದಿದೆ. ಯಲಹಂಕ ನಿವಾಸಿ ಶ್ರೀನಿವಾಸ್ ತಮ್ಮ ಪತ್ನಿ ಸ್ವಪ್ನರನ್ನು ಮೇ 1ರಂದು ಶಸ್ತ್ರಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಿದರು. ಮೇ 2ರ ಮುಂಜಾನೆ ಶಸ್ತ್ರಚಿಕಿತ್ಸಾ ಕೊಠಡಿಗೆ ಕರೆದೊಯ್ಯುವ ಮೊದಲು ನರ್ಸಿಂಗ್ ಸಿಬ್ಬಂದಿ ಆಭರಣಗಳನ್ನು ತೆಗೆಯುವಂತೆ ಸೂಚಿಸಿದ್ದು, ಬಳಿಕ 65 ಗ್ರಾಂ ತೂಕದ ಮಾಂಗಲ್ಯ ಸರ, 9 ಗ್ರಾಂ ಕಿವಿಯೋಲೆ ಹಾಗೂ 10 ಗ್ರಾಂ ಬೆಳ್ಳಿ ಕಾಲ್ಗೆಜ್ಜೆಯನ್ನು ಹ್ಯಾಂಡ್ ಬ್ಯಾಗ್ನಲ್ಲಿ ಇಟ್ಟು ವಾರ್ಡ್ನ ಕಪಾಟಿನಲ್ಲಿ ಇರಿಸಲಾಗಿತ್ತು. ಶಸ್ತ್ರಚಿಕಿತ್ಸೆ ಬಳಿಕ ಮಧ್ಯಾಹ್ನ ಕಪಾಟು ಪರಿಶೀಲಿಸಿದಾಗ ಆಭರಣಗಳು ಕಾಣೆಯಾಗಿದ್ದವು. ಈ ಸಂಬಂಧ ಶ್ರೀನಿವಾಸ್ ನೀಡಿದ ದೂರಿನ ಮೇರೆಗೆ ಹೆಣ್ಣೂರು ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದರು. ಆಸ್ಪತ್ರೆಯ ಸಿಸಿ ಕ್ಯಾಮೆರಾ ದೃಶ್ಯ ಹಾಗೂ ಇತರೆ ಮಾಹಿತಿಗಳ ಆಧಾರದಲ್ಲಿ ಇತ್ತೀಚೆಗೆ ಕೆಲಸಕ್ಕೆ ಸೇರಿದ್ದ ಮಹಿಳಾ ಸಿಬ್ಬಂದಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಆರೋಪಿ ಒಪ್ಪಿಕೊಂಡಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಕಳವು ಮಾಡಿದ ಚಿನ್ನಾಭರಣಗಳನ್ನು ಅಡಮಾನ ಇರಿಸಿರುವ ಮಾಹಿತಿ ಲಭ್ಯವಾಗಿದ್ದು, ಅವುಗಳನ್ನು ವಶಕ್ಕೆ ಪಡೆಯುವ ಕಾರ್ಯ ಮುಂದುವರೆದಿದೆ. ಮೇ 1ನೇ ತಾರೀಕು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ. ನಾನು ನಮ್ಮ ಮಿಸಸ್ ನಾವು ಮನೆಯಲ್ಲಿ ಬಿಟ್ಟು ನಾವು ಇಬ್ಬರೇ ಬಂದು ಅಡ್ಮಿಟ್ ಆಗಿದ್ವಿ. ಶನಿವಾರ ಬೆಳಗ್ಗೆ ಆಪ್ರೇಷನ್ ಸರ್ಜರಿ ಅಂತ ಹೇಳಿದ್ರು. 8 ಗಂಟೆಗೆ ರೆಡಿ ಆಗಿರ್ತೀವಿ. ಸರಿ, ನೈಟೆಲ್ಲ ಅವ್ರ ಟ್ರೈನಿಂದ ಓಡಾಡ್ತಾಯಿದ್ರು. ನಾವು ನಿದ್ದೆಯಿಂದ ನಾನು ಸ್ಪೆಂಡ್ ಮಾಡಿದ್ವಿ. ಬೆಳಗ್ಗೆ ಒಂದು 5:30-6 ಗಂಟೆಗೆ ನರ್ಸಿಂಗ್ ಸ್ಟಾಫ್ ಬಂದು ಸರ್ಜರಿಗೆ ಹೋಗಬೇಕು ಅಂದರೆ ಆರ್ನಮೆಂಟ್ಸ್ ಎಲ್ಲ ತೆಗೆದಿಡಬೇಕು ಅಂತೇಳಿ ಹೇಳಿದ್ರಂತೆ. ಶುಕ್ರವಾರ ಆಗಿರೋದ್ರಿಂದ ನಿಮಗೆಲ್ಲ ಗೊತ್ತಾಯಿದೆ ಸರ್, ನಾವು ಎಷ್ಟು ಸೆಂಟಿಮೆಂಟ್ ಕೊಡ್ತೀವಿ, ಎಷ್ಟು ಸೆಂಟಿಮೆಂಟ್ ಇರುತ್ತೆ ಮಾಂಗಲ್ಯಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಶುಕ್ರವಾರ ತೆಗೆದಿರಲಿಲ್ಲ. ಬೆಳಗ್ಗೆನೇ ಬಂದು ಇನ್ಫಾರ್ಮ್ ಮಾಡಿದ್ರಲ್ಲ ಅಂತ ಅಂದ್ಬಿಟ್ಟು ಅವ್ರು ತೆಗೆದಿಟ್ಟು ಇನ್ನು ಅವ್ರಿಗೆ ಇನ್ನು ಸರ್ಜರಿ ಆದಮೇಲೆ ನೀವು ಸ್ನಾನ ಮಾಡೋಕ್ಕಾಗಲ್ಲ, ಈಗ ಫ್ರೆಶಪ್ ಆಗಿರೋ ಹಾಗೆ ಅಂತ ಹೇಳಿದ್ದಾರೆ. ಅವ್ರು ಇಟ್ಬಿಟ್ಟು ಹೋಗಿ ಫ್ರೆಶಪ್ ಆಗಿ ಬಂದಿದ್ದಾರೆ. ಇಮಿಡಿಯೇಟಾಗಿ ಒಂದು 8 ಗಂಟೆಗೆ ಬಂದು ನಿಮ್ಮ ನೋಟಿಗೆ ಪ್ರಿಪೇರ್ ಮಾಡಬೇಕು ಬನ್ನಿ ಅಂತ ಕರೆದು ನಾನು ಅವಾಗಿದ್ದೆ. ನನ್ನೂ ಜೊತೆಲಿ ಬರೋಕ್ಕೆ ಹೇಳಿದೆ. ಕಂಪನಿ ಇರ್ಬೇಕು ಸರ್ ಅಟೆಂಡೆನ್ಸ್ ಅಂದರೆ ನಾನು ಅವ್ರ ಜೊತೆಲಿ ಹೋದೆ. ಮೇಲೆ ನಾವಿದ್ದಿದ್ದು 4th ಫ್ಲೋರಲ್ಲಿ ನಮ್ಮ ವಾರ್ಡ್ ಕೊಟ್ಟಿದ್ದು. ನಾವಿದ್ದಿದ್ದು 6th ಫ್ಲೋರಲ್ಲಿ ಓಟಿದ್ವಿ, ಆಪ್ರೇಷನ್ ಥಿಯೇಟ್ರಲ್ಲಿ. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ನಮ್ಮ ಮಿಸ್ಸಸ್ ಅಲ್ಲಿ ಹೋಗೋವಾಗ ಹೇಳಿದ್ರು, ಏನು ಥಿಂಗ್ಸ್ ಇಟ್ಟಿದ್ದೀನಿ ನೋಡ್ಕೊಂಡು ಚೆಕ್ ಮಾಡೋಂತ. ಬಟ್ ನಾವು ಆ ಆಪ್ರೇಷನ್ಗೆ ಹೋಗ್ತಾ ಇರಲ್ಲ ಅಂತ ಅಂದ್ಬಿಟ್ಟು ಅವ್ರು ಆರಾಮಾಗಿ ಹೋಗಲಿ, ಟೆನ್ಷನ್ ಬೇಡ ಅಂತೇಳಿ ನಾನು ನೋಡ್ಕೊಂಡು ಹೋಗ್ಬಿಟ್ಟು ಆಮೇಲೆ ಕಳಿಸ್ಕೊಂಡು ಹೋಗಿದ್ದಾರೆ. ಅಲ್ಲೇ ವೆಯ್ಟ್ ಮಾಡೋಕ್ಕೆ ಹೇಳಿದ್ರು. ಕನ್ಸೆಂಟ್ ಫಾರ್ಮ್ಸ್ ಏನು ಮಾಡಬೇಕು, ನೀವು ಇಲ್ಲೇ ಇರಬೇಕಾಗುತ್ತೆ ಅವ್ರು ಅಟೆಂಡ್ ಹೇಳಿದ್ರು. ನಾನು ಒಬ್ಬನೇ ಇದ್ದಿದ್ದರಿಂದ ಅಲ್ಲೇ ವೆಯ್ಟ್ ಮಾಡ್ತೀನಿ. ಆಮೇಲೆ ಒಂದು ಸಲ ರಿಪೋರ್ಟ್ ಬೇಕು, MRIದು, ನೀವು ಏನೇನು ರಿಪೋರ್ಟ್ಸ್ ಇದೆ ತೊಗೊಂಬನ್ನಿ ಅಂತ ಹೇಳಿದ್ರು. ನಾನು ಕೆಳಗಡೆ ಹೋಗಿ ರೂಮ್ಗೆ ಹೋಗಿ ರಿಪೋರ್ಟ್ಸ್ ತೊಗೊಂಡು ಬಂದೆ. ನಾವು ಒಬ್ಬರೇ ಇದ್ದಿದ್ದು ಆ ವಾರ್ಡಲ್ಲಿ, ಬೇರೆ ಯಾರು ಇರಲಿಲ್ಲ, ಯಾರಿಗೂ ಆ್ಯಕ್ಸಸ್ ಇರಲಿಲ್ಲ. ಸರಿ, ಹಂಗಾಗಿ ನಾನು ಫಸ್ಟ್ ಸರ್ಜರಿ ಇಂಪಾರ್ಟೆಂಟು, ಇದೆಲ್ಲ ಥಿಂಗ್ಸ್ ಎಲ್ಲ ಏನು ಇಂಪಾರ್ಟೆಂಟ್ ಇಲ್ಲ ಅಂತೇಳಿ ನಾನು ಅಲ್ಲೇ ವೆಯ್ಟ್ ಮಾಡೋಕ್ಕೆ ಹೇಳಿದ್ರೆ ಅವ್ರು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ಸುಮಾರು ಒಂದು 11:30-12 ಗಂಟೆಗೆ ನಾನು ಬಂದೆ ರೂಮಿಗೆ ಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಅಂದರೆ ಸ್ವಲ್ಪ ಹೊತ್ತಿದ್ದೆ. ವಾಪಸ್ ನಾನು ಮತ್ತೆ ಕರೆದು ಹೊರಟೋದೆ ನಾನು. ಆಮೇಲೆ ನಮ್ಮ ಚಿಕ್ಕ ಮಕ್ಕಳು ಅವರೇ ಪಾಪ ಆಟ ಮಾಡಿಕೊಂಡು ಬಂದರು ಇಲ್ಲಿಗೆ. ನಮ್ಮ ಮಗಳಿಗಿಂತ 5 ವರ್ಷ, ನಮ್ಮ ಮಗನಿಗೆ ಒಂದು 12 ವರ್ಷ. ಅವರಿಬ್ಬರೇ ಆ ಪಾಪ ಮಮ್ಮಿ ನೋಡಬೇಕು, ಅಮ್ಮ ನೋಡಬೇಕು ಅಂತ ಆಟ ಮಾಡ್ಕೊಂಡು ಇದ್ದರು. ನಾನು ಅವ್ರ ಕೆಳಗಡೆ ರಿಸೀವ್ ಮಾಡ್ಕೊಳಕ್ಕೆ ಬಂದು ವಾಪಸ್ ಹೋದೆ. ಆಮೇಲೆ ಅಷ್ಟರಲ್ಲಿ ಇವರು ICUಗೆ ಶಿಫ್ಟ್ ಮಾಡ್ತಾಯಿದ್ವಿ, ಬನ್ನಿ ಮೇಲೆ ಅಂತ ಇನ್ಫಾರ್ಮ್ ಮಾಡೋದು ಹಾಸ್ಪಿಟ್ಲ್ ಅವರು. ನಾನು ಮೇಲೆ ಹೋದೆ ಅವ್ರನ್ನ ನೋಡೋಣ ಅಂತೇಳಿ. ಸರ್ಜರಿ ಆ್ಯಕ್ಚುಲಿ 3.5 hours to 4 hours ಆಗಬೇಕಾಯ್ತು. ನಾನು ಕಾಂಪ್ಲಿಕೇಶನ್ ಆಗಿದ್ದರಿಂದ ಮೇಜರ್ ಸರ್ಜರಿ ಆಗಿದ್ದರಿಂದ ಒಂದು 5 hours ಆಯಿತು. ನನಗೆ ಯಾವಾಗ ಶಿಫ್ಟ್ ಮಾಡೋದಂತ ನಾನು ಇಮಿಡಿಯೇಟಾಗಿ ಹೋಗಿ ನೋಡೋಕ್ಕೆ ಹೋದ್ವಿ ನಾವೆಲ್ಲರೂ. ನನ್ನ ಮಗಳನ್ನ ಬಿಡಲಿಲ್ಲ, ಅವ್ರು 5 ವರ್ಷ ಅಂತೇಳಿ. ನಾನು ನನ್ನ ಮಗ ಮಾತ್ರ ಹೋಗಿ ನೋಡೋಕ್ಕೆ ಹೋದ್ವಿ. ಅವ್ರು ತುಂಬ ಪೇಯ್ನಲ್ಲಿದ್ದರು, ಅಳ್ತಾಯಿದ್ರು. ಅವರು ಪೇಯ್ನ್ ತಡೆಯೋಕ್ಕಾಗ್ತಾಯಿಲ್ಲ ಅಂತೇಳಿ. ಸರಿ, ಅವಾಗೇನು ಮಾತಾಡೋದು ಬೇಡ ಅಂತೇಳಿ ನಾನು ಸುಮ್ಮನಾದೆ. ಆಮೇಲೆ ಸಾಯಂಕಾಲ ಅವ್ರು ಸ್ವಲ್ಪ ರಿಕವರ್ ಆಗೋವಾಗ ಕೇಳಿದೆ, ಎಲ್ಲಿಟ್ಟಿದೆಯಾ, ನೀನು ಇಟ್ಟಿದ್ದ ಜಾಗದಲ್ಲಿ ಏನು ನನಗೇನು ಕಾಣಿಸ್ತಾ ಅಂತಾರೆ, ನೀನು ತಗೋಬ ಪರ್ಸು ಅಂತ. ನಾನು ICUಗೆ ಅದನ್ನ ಹ್ಯಾಂಡ್ ಬ್ಯಾಗ್ನ ತೊಗೊಂಡೋಗಿ ನೋಡಿದ್ರೆ ಇಲ್ಲೇ ಇಟ್ಟಿದ್ದೆ, ಇಲ್ಲ ಮಿಸ್ ಆಗಿದೆ, ಯಾರೋ ತೊಗೊಂಡಿದ್ದಾರೆ ಡೆಫಿನೆಟಾಗಿ ಅಂತ. ಅವಾಗ ಅವರು ಕನ್ಫರ್ಮ್ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು ICUದಲ್ಲಿ. ಅವರು ಮಾಂಗಲ್ಯ ಆಗಿರೋದ್ರಿಂದ ತುಂಬ ಆ ಪೇಯ್ನ್, ಸರ್ಜರಿ ಪೇಯ್ನ್ಗಿಂತ ಈ ಹಣ ಪೇಯ್ನೇ ಜಾಸ್ತಿ ಆಗುತ್ತೆ. ಆ ದುಃಖದಲ್ಲಿ ನಾನು ಹೋಗಿ ಮ್ಯಾನೇಜ್ಮೆಂಟ್ಗೆ, ಈ ನನ್ನ MOD ಸರ್ವಣ ಅಂತ ಇದ್ರು, ಅವ್ರು ಕಂಪ್ಲೇಂಟ್ ಅವ್ರಿಗೆ ಹೇಳಿದೆ, ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಿದೆ. ರಿಟರ್ನ್ ಕಂಪ್ಲೇಂಟ್ ಕೊಡಿ, ನಮ್ಗೊಂದು ಪ್ರಾಸೆಸ್ ಇದೆ, ನಾವು ಅದನ್ನು ಫಾಲೋ ಮಾಡಬೇಕು ಅಂತಂದ್ರೆ ಆಯಿತು ಅಂತ ರಿಟರ್ನ್ ಕಂಪ್ಲೇಂಟ್ ಕೊಟ್ಟೆ.